ಎಲ್ಲರಿಗೂ ಕೂಡ ಆಗಲೇ ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಏನಂದರೆ ನಿಮಗೆ ಕಾಲೇಜ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತಿದೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಗಳು ಬರ್ತಿದೆ ಯೂನಿವರ್ಸಿಟಿ ಕಡೆಗಳಿಂದ. ಇದ್ರ ಬಗ್ಗೆ ನಿಮಗೆ ಕಾಮನ್ ಆಗಿ ಒಂದು ಕನ್ಫ್ಯೂಷನು, ಒಂದು ಡೌಟ್ ಇದ್ದೇ ಇರುತ್ತೆ. ನಾವು ಇನ್ನೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀವಿ, ಇನ್ನೂ ಸೆಕೆಂಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಥರ್ಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮಗೆ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ VTU ಅಪ್ಡೇಟ್ಸ್ ಮತ್ತು SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ VTU ಯೂನಿವರ್ಸಿಟಿ ಇದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ, ಯಾರು ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀರಾ, ಸೇರ್ಕೋತಾ ಇದ್ದೀರಾ, ಅವರು VTU ಯೂನಿವರ್ಸಿಟಿ ಅಂಡರಲ್ಲೇ ಬರ್ತೀರಾ 99%. ಮೆಡಿಕಲ್ ಆದರೆ ನೀವೇನಾಗ್ತೀರಾ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ ಬರ್ತೀರಾ, ಸರಿನಾ? ನೀವು ಆ ಒಂದು ವೆಬ್ಸೈಟ್ನ ರೆಫರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವೆಬ್ಸೈಟಲ್ಲಿ ಆಗಲೇ ನೋಟಿಫಿಕೇಶನ್ ಬಂದಿದೆ ಅಫಿಷಿಯಲ್ ಆಗಿ, ಇಲ್ಲಿ ನೀವು ನೋಡ್ಬೋದು. ಈ ಒಂದು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ನಿಮಗೆ ಕ್ಲಾಸಸ್ ಎಲ್ಲ ಬಂದ್ಬಿಟ್ಟು 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಇದೇ ತಿಂಗಳು ಅಂತ ಹೇಳ್ತೀರಾ. ಇಷ್ಟರ ಒಳಗಡೆ ನಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮುಗಿದು ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಆಗೋಕ್ಕೆ ಸಾಧ್ಯನಾ ಇಲ್ವ ಅನ್ನೋದನ್ನ ಆಮೇಲೆ ತಿಳಿಸ್ಕೊಡ್ತೀನಿ. ಶೆಡ್ಯೂಲ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇದೆ 17ನೇ ತಾರೀಕಿಂದ 27ನೇ ತಾರೀಕುವರೆಗೂ ಕೂಡ. ಈ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಏನು ಅಂತ ನಿಮಗೆ ಕಾಮನ್ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ, ನಿಮಗೆ ಕಾಲೇಜ್ ಯಾವ ರೀತಿ ಇರುತ್ತೆ ಮತ್ತು ಇಂಜಿನಿಯರಿಂಗ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಜಸ್ಟ್ ಜನರಲ್ ಇಂಟ್ರಡಕ್ಷನ್ ಅವ್ರ ಕಾಲೇಜ್ ಬಗ್ಗೆ ಮತ್ತು ಅವ್ರ ಕ್ಯಾಂಪಸ್ ಬಗ್ಗೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ನ ಕೊಡ್ತಾರೋ ಹೊತ್ತು ನಿಮಗೆ ಡೈರೆಕ್ಟಾಗಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಸಿಲೆಬಸ್ ಏನಿದೆಯಲ್ಲ, ಪ್ರಾಕ್ಟಿಕಲ್ ಆಗಿರಲಿ ಥಿಯರಿ ಆಗಿರಲಿ ಯಾವುದನ್ನೂ ಕೂಡ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಡಕ್ಷನ್ ಪ್ರೋಗ್ರಾಮ್ ಮಿಸ್ ಆಯಿತು ಅಂತ ನೀವೇನೂ ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದು ಯಾವುದು ಕೂಡ ನಿಮಗೆ ಸಿಲೆಬಸ್ ಇನ್ಕ್ಲೂಡ್ ಆಗಿರಲ್ಲ. ಜಸ್ಟ್ ನಿಮಗೆ ಫಾರ್ಮಾಲಿಟೀಸ್ಗೆ VTU ರೂಲ್ಸ್ ಪ್ರಕಾರ ಇಂಡಕ್ಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಕಂಡಕ್ಟ್ ಮಾಡ್ತಾರೆ 10 ಡೇಸು. ಜಸ್ಟ್ ನಿಮಗೆ ಒಂದು ಇಂಟ್ರಡಕ್ಷನ್ನ ಕೊಡ್ತಾರೆ ಕಾಲೇಜ್ ಬಗ್ಗೆ ಮತ್ತು ನಿಮ್ಮ ಕೋರ್ಸ್ ಬಗ್ಗೆ ಅಷ್ಟೇ, ಸರಿನಾ? ಮತ್ತು ನಿಮಗೆ ಕ್ಲಾಸಸ್ ಎಲ್ಲ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 28ನೇ ತಾರೀಕು, ಅಂದರೆ ಈ ತಿಂಗಳು ಕೊನೆ ವಾರದಲ್ಲಿ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನಿಮ್ಗಾಗಲೇ ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೇಮ್ ಅದೇ ರೀತಿ ಬಂದ್ಬಿಟ್ಟು ಎಲ್ಲ ಕ್ಲಾಸಸ್ ಬಂದ್ಬಿಟ್ಟು 28ನೇ ತಾರೀಕು ಈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು 27ನೇ ತಾರೀಕು. ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಫಸ್ಟ್ ಇರುತ್ತೆ ಜನವರಿಲಿ, ನೆಕ್ಸ್ಟು ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಫೆಬ್ರವರಿಲಿ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಸೆಮ್ ಬಂದ್ಬಿಟ್ಟು 10ನೇ ತಾರೀಕು ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ರೆ. ಪ್ರತಿ ವರ್ಷವೂ ಕೂಡ ನಿಮಗೆ ಇದೇ ರೀತಿ ಅಕಾಡೆಮಿಕ್ ಕ್ಯಾಲೆಂಡರ್ ಬರ್ತಾನೆ ಇರುತ್ತೆ ಪ್ರತಿ ಸೆಮ್ಗೂ ಕೂಡ. ಅದನ್ನ ನೀವು ರೆಫರ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಮಂತಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಥಿಯರಿ ಎಕ್ಸಾಮ್, ಯಾವೊಂದು ಮಂತಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಅನ್ನೋದು, ಸರಿನಾ? ನಾವು ನೆಕ್ಸ್ಟ್ ನಿಮಗೆ ಡೌಟ್ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂದರೆ 17ನೇ ತಾರೀಕು ಒಳಗಡೆ ಕೌನ್ಸಿಲಿಂಗ್ ಮುಗಿಯುತ್ತಾ ಅನ್ನೋದು. ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಂದ್ರೆ MCC ಕೌನ್ಸಿಲಿಂಗ್ನ ನೋಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಶೆಡ್ಯೂಲ್ ಕೊಟ್ಟಿದ್ದಾರಲ್ವ, ಇಲ್ಲಿ 10ನೇ ತಾರೀಕುವರೆಗೂ ಕೂಡ ನಿಮಗೆ ಆಪ್ಷನ್ ಇಂಟರ್ ಪ್ರೊಸೀಜರ್ ಎಲ್ಲಗೂ ಕೂಡ ಕಂಪ್ಲೀಟ್ ಮಾಡಬೇಕು. 26ನೇ ತಾರೀಕು ಲಾಸ್ಟ್ ರಿಪೋರ್ಟಿಂಗ್ ಡೇ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ 17ನೇ ತಾರೀಕಷ್ಟರಲ್ಲಿ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಇಂಟರ್ದು ರಿಸಲ್ಟ್ ಬರುತ್ತೆ. ಆದರೆ ಡೆಡ್ಲೈನ್ ಬಂದ್ಬಿಟ್ಟು ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಹಾಕಿ 26ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, ಸರಿನಾ? ಅಂದರೆ ಇಲ್ಲಿ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮು ಮಿಸ್ ಆಗ್ಬೋದು. ಆದರೆ ಈ ಒಂದು ಕ್ಲಾಸಸ್ ಏನಿದೆಯಲ್ಲ, ಸೆಕೆಂಡ್ ರೌಂಡಿಂದ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋರಿಗೆ ಯಾವುದೇ ಥರದ ಕ್ಲಾಸ್ ಮಿಸ್ ಆಗಲ್ಲ. ಆದರೆ ಯಾರು ಥರ್ಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಇರೋ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಇರೋ, ನಿಮಗೆ ಬಂದ್ಬಿಟ್ಟು ಒಂದು 2 ವೀಕ್ಸ್ ಕ್ಲಾಸ್ ಮಿಸ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಂದ್ಬಿಟ್ಟು 3rd ಅಕ್ಟೋಬರ್ಗೆ ಸ್ಟಾರ್ಟ್ ಆಗುತ್ತೆ. ಇದು ಮುಗಿಯೋಷ್ಟರಲ್ಲಿ 12th ಅಕ್ಟೋಬರ್ ಆಗುತ್ತೆ. ಎಲ್ಲ ನೀವು ಕಾಲೇಜ್ ಅಡ್ಮಿಷನ್ ಆಗೋಷ್ಟರಲ್ಲಿ 18th ಅಕ್ಟೋಬರ್ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಬಂದ್ಬಿಟ್ಟು ನಿಮಗೆ 15 to 20 ಡೇಸ್ ಬಂದ್ಬಿಟ್ಟು ಲಾಸ್ ಆಗುತ್ತೆ ಯಾರು ಲಾಸ್ಟ್ ರೌಂಡ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀರಾ ಅವ್ರಿಗೆ, ಸರಿನಾ? ಈ ರೀತಿ ಆಗುತ್ತೆ. ನೀವು ಸೆಕೆಂಡ್ ರೌಂಡ್ ಅವ್ರಿಗೆ ಯಾವುದೇ ಥರದ ಈ ಒಂದು ಶೆಡ್ಯೂಲ್ ಪ್ರಕಾರ ನಿಮಗೆ ಕ್ಲಾಸಸ್ ಮಿಸ್ ಆಗಲ್ಲ. ಇಂಡಕ್ಷನ್ ಪ್ರೋಗ್ರಾಮ್ನು ಕೂಡ ನೀವು ಫಸ್ಟ್ ಡೇನೇ ಅಡ್ಮಿಷನ್ ಆಗಿಬಿಟ್ರೆ ರಿಸಲ್ಟ್ ಬಂದಿದ ತಕ್ಷಣ ಇಂಡಕ್ಷನ್ ಪ್ರೋಗ್ರಾಮ್ನು ಕೂಡ ಅಟೆಂಡ್ ಮಾಡ್ಬೋದು ಮತ್ತು ರೆಗ್ಯುಲರ್ ಕ್ಲಾಸಸ್ನು ಕೂಡ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಆದರೆ ಥರ್ಡ್ ರೌಂಡ್ನ ಯಾರು ಅಟೆಂಡ್ ಮಾಡಬೇಕು ಅಂತ ಇರೋ, ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಅಂದರೂ 15 ಡೇಸ್ ಕ್ಲಾಸಸ್ ಅಂತೂ ಮಿಸ್ ಆಗೇ ಆಗುತ್ತೆ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಸರಿನಾ? ಮತ್ತು ನೆಕ್ಸ್ಟ್ ನಿಮಗೆ VTU ಅಪ್ಡೇಟ್ಸ್ ಬೇಕು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.